ಗೃಹಲಕ್ಷ್ಮಿ ಕೇವಲ ಒಂದು ತಿಂಗಳ ಹಣ ಅಲ್ಲ, 2 ತಿಂಗಳ ಹಣ ಬಿಡುಗಡೆ ಅಂತೆ. ಸುಮಾರು 4,800 ಕೋಟಿಯಷ್ಟು ಫಂಡ್ ಅನ್ನ ಬಿಡುಗಡೆ ಮಾಡ್ತಾ ಇದೆ. ಆದ್ರೆ ಡಿವೈಡ್ ಹಾಕಿ ಮೊದಲು 2,400 ಕೋಟಿ ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡಿತು. ಅದರ ಜೊತೆಗೆ ಈಗ ಮತ್ತೆ 2,400 ಕೋಟಿಯಷ್ಟು ದುಡ್ಡನ್ನ ಬಿಡುಗಡೆ ಮಾಡಲಾಗ್ತಾ ಇದೆ ಅಂತೆ. ಹಾಗಾದ್ರೆ ಒಂದು ಕಂತಿಗೆ ಎಷ್ಟು ದುಡ್ಡು ಬೇಕಂದ್ರೆ 2,400 ಕೋಟಿ ದುಡ್ಡು ಬೇಕಾಗತ್ತೆ ಅಂತೆ ಸ್ನೇಹಿತರೆ. ಸೊ ಹಾಗಾಗಿ ಬಹುದಿನದ ನಿರೀಕ್ಷೆ. ಕೇವಲ ಈಗ ಎರಡು ಕಂತುಗಳನ್ನಾದ್ರೂ ಜಮಾ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ 4 ಕಂತುಗಳಲ್ಲಿ. ಯಾಕಂದ್ರೆ 4 ಕಂತುಗಳು ಬರಬೇಕಾಗಿತ್ತು, ಅದರಲ್ಲಿ 2 ತಿಂಗಳ ಹಣ ಆದ್ರೂ ಮೊದಲು ಕ್ಲಿಯರ್ ಮಾಡೋಣ ಅಂತ ಇಷ್ಟಾದ್ರೂ ಕ್ಲಿಯರ್ ಮಾಡ್ತಾ ಇದಾರೆ. ಓಕೆ, ಇರ್ಲಿ. ಆದ್ರೆ ಇಲ್ಲಿ ಎಷ್ಟು ಮಹಿಳೆಯರಿದ್ದಾರೆ ಅಂದ್ರೆ 1,24,48,000 ಮಹಿಳೆಯರು ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ ಇದ್ದಾರೆ. ಸೊ ಇದರ ಸಂಖ್ಯೆ ಇನ್ನೂ ಕೂಡ ಕಡಿಮೆ ಆಗುವಂತಹ ಸಾಧ್ಯತೆಗಳು ಕೂಡ ಇದ್ದಾವೆ. ಸೊ ಕಾಯ್ದು ನೋಡೋಣ. ಸದ್ಯಕ್ಕೆ ಬಂದಿರತಕ್ಕಂತಹ ಇನ್ಫಾರ್ಮೇಶನ್ ಪ್ರಕಾರ ಅಂತೂ ಇಷ್ಟಂತರೂ ಮಹಿಳೆಯರು ಇರ್ತಾರೆ. ಬೇಕಾದ್ರೆ ಇಲ್ಲಿ ಸೈಡ್ ನಿಮಗೆ ಇಮೇಜ್ ಹಾಕಿದ್ದೀನಿ, ನೀವು ಗಮನಿಸ್ತಾ ಇರಬಹುದು. ಹಾಗಾದ್ರೆ ಸ್ನೇಹಿತರೆ, ಈ ಗೃಹಲಕ್ಷ್ಮಿಯಲ್ಲಿ ಒಟ್ಟಾರೆಯಾಗಿ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ತಿದ್ದಾರೆ. ಯಾವ ಯಾವ ಜಿಲ್ಲೆಗಳಿಗೆ ಬರ್ತಾ ಇದೆ, ಗೃಹಲಕ್ಷ್ಮಿ ಪ್ರೊಸೆಸರ್ ಹೇಗಿರುತ್ತೆ, ಎಲ್ಲವನ್ನು ಕೂಡ ಈ ವಿಡಿಯೋದಲ್ಲಿ ಗಮನಿಸ್ತಾ ಹೋಗೋಣ. ಸದ್ಯಕ್ಕೆ ಲೇಟೆಸ್ಟ್ ಆದಂತಹ ಮಾಹಿತಿ ಏನು, ಈ ಗೃಹಲಕ್ಷ್ಮಿ ಯೋಜನೆಗೆ ಸಂಬಂಧಪಟ್ಟಂತಹ ಎಲ್ಲ ಡೀಟೇಲ್ಸ್ ಅನ್ನ ನಿಮ್ ಮುಂದೆ ಇಡ್ತಾ ಹೋಗ್ತೀನಿ. ಸಾಧ್ಯವಾದ್ರೆ ವಿಡಿಯೋನ ಕೊನೆವರೆಗೂ ವಾಚ್ ಮಾಡಿ ವಿಷಯವನ್ನ ಅರ್ಥ ಮಾಡ್ಕೊಳ್ಳಿಕ್ಕೆ ಪ್ರಯತ್ನ ಮಾಡಿ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಬೇಗನೆ ಇದೇ ರೀತಿ ಲೇಟೆಸ್ಟ್ ಆದಂತಹ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕನ್ ಆಲ್ ಅಂತ ಒತ್ತಿ. ಸ್ನೇಹಿತರೆ, ಬಹಳ ದಿನದಿಂದ ಎಲ್ಲ ಗೃಹಲಕ್ಷ್ಮಿಯರು ಕೂಡ ಕಾಯ್ತಾ ಇದ್ರು, ಬಹಳ ನಿರೀಕ್ಷೆ ಕೂಡ ಇಟ್ಕೊಂಡಿದ್ರು. 2 ತಿಂಗಳಾಯ್ತು, ಇನ್ನೂ ಕೂಡ ದುಡ್ಡು ಬಂದಿಲ್ಲ. ಯಾವಾಗ ಬರುತ್ತೆ? ಗೃಹಲಕ್ಷ್ಮಿ ದುಡ್ಡಿನಿಂದ ನಮಗೆ ಬಹಳಷ್ಟು ಹೆಲ್ಪ್ ಆಗ್ತಾ ಇದೆ. ನಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿರ್ಲಿ, ಅಥವಾ ನಮ್ಮ ಖರ್ಚಿಗಾಗಿರ್ಲಿ, ಅಥವಾ ನಮ್ಮ ಸಂತೆ ಪೇಟೆಗಾಗಿರ್ಲಿ, ಇನ್ನಿತರ ಹಬ್ಬಗಳನ್ನ ಆಚರಿಸ್ಲಿಕ್ಕೆ ಹಬ್ಬಗಳ ಸಮಯದಲ್ಲಿ ದುಡ್ಡು ಬರ್ತಾ ಇತ್ತು. ಹೀಗೆ ನಾನಾ ರೀತಿ ಕಾರಣಗಳಿದ್ದಾವೆ. ಇನ್ನು ಕೆಲವೊಂದಿಷ್ಟು ಕಡೆ ನೀವು ಗಮನಿಸಿರಬಹುದು, ಒಬ್ಬ ವಯಸ್ಸಾದ ಅಜ್ಜಿ ಈ ಗೃಹಲಕ್ಷ್ಮಿ ದುಡ್ಡಿನಿಂದ ಹೋಳಿಗೆ ಊಟವನ್ನ ಮಾಡಿಸಿರ್ತಕ್ಕಂಥದ್ದು. ಇನ್ನು ಅತ್ತೆ ಸೊಸೆ ಕೂಡಿ ಹಿಟ್ಟಿನ ಗಿರಣಿಗಳನ್ನ ಇಟ್ಟಿರ್ತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಮಹಿಳೆಯರು ಕಿರಾಣಿ ಶಾಪ್ ಗಳನ್ನ ಇಟ್ಟಿರ್ತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಮಹಿಳೆಯರು ತಮ್ಮ ಮಕ್ಕಳ ವಿದ್ಯಾಭ್ಯಾಸಕ್ಕಾಗಿ ಆ ದುಡ್ಡನ್ನ ಖರ್ಚು ವೆಚ್ಚ ಮಾಡಿರ್ತಕ್ಕಂಥದ್ದು. ಇನ್ನು ಕೆಲವೊಂದಿಷ್ಟು ಮಹಿಳೆಯರಿಗೆ ಗೃಹಲಕ್ಷ್ಮಿ ದುಡ್ಡು ಜಮಾ ಮಾಡಿದೆ ಆಗಿದೆ ಗೊತ್ತಿಲ್ಲ. ಒಟ್ಟಾರೆಯಾಗಿ ಫೈನಲಿ ಸುಮಾರು ಒಂದು 40,000-50,000 ಸಾವಿರ ದುಡ್ಡು ಜಮಾ ಆದಾಗ ಅವರ ಗಮನಕ್ಕೆ ಬಂದಿದೆ. ಆ ದುಡ್ಡನ್ನ ನೋಡಿದಾಗ ಒಂದೊಂದು ತರ ಯೂಸ್ ಮಾಡ್ಕೊಂಡಿದ್ದಾರೆ. ಮನೆಯಲ್ಲಿ ಯಾವ್ದಾದ್ರು ದೊಡ್ಡ ವಸ್ತುಗಳನ್ನ, ಉದಾಹರಣೆಗೆ ಟ್ರೆಸರಿಗಳು, ಫ್ರಿಡ್ಜ್ಗಳು, ಈ ರೀತಿ ನಾನಾ ರೀತಿಯ ಉಪಯೋಗವನ್ನ ಮಾಡ್ಕೊಂಡಿದ್ದಾರೆ. ಒಟ್ಟಾರೆಯಾಗಿ ಈ ಗೃಹಲಕ್ಷ್ಮಿ ಯೋಜನೆಯಿಂದ ಮಹಿಳೆಯರಿಗಂತೂ ಲಾಭ ಸಿಕ್ಕಿದೆ. ಆರಾಮಾಗಿ ಪ್ರತಿಯೊಬ್ಬ ಮಹಿಳೆಯರು ಕೂಡ ಹತ್ತತ್ರ 40,000-50,000 ಸಾವಿರ ದುಡ್ಡಾದ್ರೂ ಪಡ್ಕೊಂಡಿದ್ದಾರೆ. ಕೆಲವೊಂದಿಷ್ಟು ಕಂತುಗಳನ್ನ ಸರ್ಕಾರ ಯಾಮಾರಿಸಿರಬಹುದು, ಅಥವಾ ನೀವು ದುಡ್ಡನ್ನ ಪಡ್ಕೊಳ್ಳಿಕ್ಕೆ ಲೇಟ್ ಕೂಡ ಆಗಿರಬಹುದು. ಅಂದ್ರೆ ಅರ್ಜಿ ಸಲ್ಲಿಸ್ಲಿಕ್ಕೆ ಒಂದ್ ಸ್ವಲ್ಪ ಡಾಕ್ಯುಮೆಂಟ್ ಸರಿಯಾಗಿರೋದಿಲ್ಲ, ಸರಿ ಮಾಡ್ಕೊಂಡು ಅರ್ಜಿ ಸಲ್ಲಿಸುವ ಹಂತಕ್ಕೆ ಹೋದ್ರೆ 1-2 ಕಂತುಗಳನ್ನ ಜಮಾ ಮಾಡಿಬಿಟ್ಟಿತ್ತು ಸರ್ಕಾರ. ಆ ಸಂದರ್ಭದಲ್ಲಿ 1-2 ಕಂತುಗಳನ್ನ ನೀವು ಪಡ್ಕೊಳ್ಳದೆ ಇರಬಹುದು. ಹೀಗಾಗಿ ಒಂದು 5-6 ಸಾವಿರ ರೂಪಾಯಿ ನೀವು ಪಡ್ಕೊಂಡಿರೋದಿಲ್ಲ. ಆದ್ರೆ ಉಳಿದಿರ್ತಕ್ಕಂತಹ ದುಡ್ಡಾದ್ರೂ ಪಡ್ಕೊಂಡಿರ್ತೀರಿ. ಹತ್ತತ್ರ 40,000-50,000 ಸಾವಿರ ಆದ್ರೂ ಪಡ್ಕೊಂಡಿರ್ತೀರಿ. ಓಕೆ, ಇರ್ಲಿ. ಅದನ್ನ ಏನೇನು ಉಪಯೋಗ ಮಾಡ್ಕೊಂಡಿದ್ರಿ ಅದನ್ನ ಕಮೆಂಟ್ ಮಾಡಿ ತಿಳಿಸಿ. ನಮಗೂ ಕೂಡ ಒಂದ್ ಸ್ವಲ್ಪ ಖುಷಿ ಆಗತ್ತೆ, ಮಹಿಳೆಯರು ಇಷ್ಟಾದ್ರೂ ಯೂಸ್ ಮಾಡ್ಕೊಂಡಿದ್ದಾರೆ ಅನ್ನುವಂಥದ್ದು. ಈಗ ಈ ಗೃಹಲಕ್ಷ್ಮಿ ಯೋಜನೆಯಲ್ಲಿ 31 ಮತ್ತು 32ನೇ ಕಂತು, ಅಂದ್ರೆ ಏಪ್ರಿಲ್ ತಿಂಗಳು 31ನೇ ಕಂತಿನ ಹಣ, 32 ಮೇ ತಿಂಗಳ ಹಣ, ಈ 2 ತಿಂಗಳ ಹಣವನ್ನ ಸರ್ಕಾರ ಬಿಡುಗಡೆ ಮಾಡಲಾಗ್ತಾ ಇದೆ. 2,400 ಕೋಟಿ ಮತ್ತೆ 2,400 ಕೋಟಿ, ಸುಮಾರು 4,800 ಕೋಟಿಯಷ್ಟು ದುಡ್ಡನ್ನ ಸರ್ಕಾರ ಹಣಕಾಸು ಇಲಾಖೆ, ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಗೆ ಬಿಡುಗಡೆ ಮಾಡ್ತಾ ಇದೆ. ಸೊ ಜೊತೆಗೆ ಈಗ 31ನೇ ಏಪ್ರಿಲ್ ತಿಂಗಳ ಹಣ ಟ್ರಯಲ್ ನಡೆದಿದೆ. ಯಾವುದೇ ರೀತಿ ತಾಂತ್ರಿಕ ದೋಷ ಅಂತೂ ಕಂಡು ಬಂದಿಲ್ಲ. ಕೆಲವೊಂದಿಷ್ಟು ಜಿಲ್ಲೆಗಳಲ್ಲಿ ಆಲ್ರೆಡಿ ಈಗ ಜಮಾ ಆಗ್ಲಿಕ್ಕೆ ಪ್ರಾರಂಭವಾಗಿದೆ. ಉದಾಹರಣೆಗೆ ಈ 11 ಜಿಲ್ಲೆಗಳನ್ನು ಕೂಡ ನಿಮಗೆ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಬೆಂಗಳೂರು ನಗರ, ಬೆಂಗಳೂರು ಗ್ರಾಮಾಂತರಕ್ಕೇನೆ ಮುಖ್ಯವಾಗಿ ಜಮಾ ಆಗತ್ತೆ. ಅದು ಯಾಕೆ ಅಲ್ಲಿಯೇ ಜಮಾ ಆಗತ್ತೆ ಅಂದ್ರೆ ಗೃಹಲಕ್ಷ್ಮಿ ಪ್ರೊಸೆಸರ್ ಬಗ್ಗೆ ನೀವು ತಿಳ್ಕೊಳ್ಬೇಕಾಗತ್ತೆ. ಸುಮಾರು 35 ತಾಲೂಕು ಗ್ರಾಮ ಪಂಚಾಯಿತಿಗಳಿಗೆ ದುಡ್ಡನ್ನ ಕಳುಹಿಸಿರತ್ತೆ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ, ಅದರದೇ ಆದಂತಹ ಪ್ರೊಸೆಸರ್ ಅನ್ನ ಮುಗಿಸ್ಕೊಳ್ಳಿಕ್ಕೆ. ಆ 35 ತಾಲೂಕು ಗ್ರಾಮ ಪಂಚಾಯಿತಿಗಳು ಈ ಬೆಂಗಳೂರು ನಗರ ಮತ್ತು ಬೆಂಗಳೂರು ಗ್ರಾಮಾಂತರ ಸುತ್ತಮುತ್ತ ಇರತಕ್ಕಂತಹ ಗ್ರಾಮ ಪಂಚಾಯಿತಿಗಳು. ಅದಕ್ಕಾಗಿ ಅಲ್ಲಿಯೇ ಟ್ರಯಲ್ ನಡೆಯುತ್ತೆ. ಏನಾದ್ರೂ ತಾಂತ್ರಿಕ ದೋಷ ಆದ್ರೂ ಸಹಿತ ಅಲ್ಲಿ ಗವರ್ನರ್ಸ್ ಅವರು ಕೂಡ ಇರ್ತಾರೆ, ಅದನ್ನ ಸರಿಪಡಿಸ್ಕೊಳ್ತಾರೆ. ಅದಕ್ಕಾಗಿ ಅಲ್ಲಿ ಆಗತ್ತೆ. ಜೊತೆಗೆ ಬೆಳಗಾವಿ, ಧಾರವಾಡ, ಯಾದಗಿರಿ, ವಿಜಯನಗರ, ಕೊಪ್ಪಳ, ಬೀದರ, ಮಂಡ್ಯ, ಹಾಸನ, ಕೊಡಗು, ಅದೇ ರೀತಿಯಾಗಿ ಮಂಗಳೂರು, ಜೊತೆಗೆ ಉಡುಪಿ ಜಿಲ್ಲೆಗೂ ಕೂಡ ಜಮಾ ಆಗಲಿದೆ ಎನ್ನುವಂತಹ ಮಾಹಿತಿ
ಸಿಕ್ಕಿದೆ. ಸೊ ಈ ಎಲ್ಲ ಜಿಲ್ಲೆಗಳಿಗೆ ಮೊದಲನೇ ಹಂತದಲ್ಲಿ ದುಡ್ಡು ಜಮಾ ಆಗತ್ತೆ. ಮೊದಲನೇ ಹಂತದಲ್ಲಿ ಅಂದ್ರೆ ಈ ಎಲ್ಲ ಜಿಲ್ಲೆಗಳಲ್ಲಿ ಎಲ್ಲ ಮಹಿಳೆಯರಿಗೂ ಕೂಡ ಕ್ಲಿಯರ್ ಆಗಿರಲ್ಲ. 100ರಲ್ಲಿ ಒಂದು 20% ಮಹಿಳೆಯರಿಗೆ. ಈಗ ಉದಾಹರಣೆಗೆ ಬೆಳಗಾವಿ ಜಿಲ್ಲೆಯನ್ನ ತೆಗೆದುಕೊಂಡ್ರೆ ಆ ಜಿಲ್ಲೆಗಳಲ್ಲಿ ಎಲ್ಲರಿಗೂ ಕೂಡ ಜಮಾ ಆಗೋದಿಲ್ಲ. ಅವತ್ತು ಆ ಜಿಲ್ಲೆಯಲ್ಲಿ ಕೇವಲ 100ರಲ್ಲಿ 20 ಜನರಿಗೆ, 1000ರಲ್ಲಿ 200 ಜನರಿಗೆ ಇಷ್ಟು ಜಮಾ ಆಗತ್ತೆ. ಮತ್ತೆ ಕೆಲವೊಂದಿಷ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ಜಮಾ ಆಗತ್ತೆ. ಮತ್ತೆ ಮರುದಿನ ಮತ್ತೆ ಅದೇ ಜಿಲ್ಲೆಯಲ್ಲಿ ಕೆಲವೊಂದಿಷ್ಟು ಜನರಿಗೆ ಮತ್ತೆ ಜಮಾ ಆಗದೇ ಇರುವಂತಹ ಮಹಿಳೆಯರಿಗೆ ಜಮಾ ಆಗತ್ತೆ. ಈ ರೀತಿ ಪ್ರೊಸೆಸರ್ ಇರ್ತಕ್ಕಂಥದ್ದು ಒಂದೇ ದಿನ ಅಥವಾ 2 ದಿನದಲ್ಲಿ ಜಮಾ ಆಗಿ ಕ್ಲಿಯರ್ ಆಗೋದಿಲ್ಲ. ಸೊ ಮೊದಲು ಈ ಒಂದು ಕಂತು ಕ್ಲಿಯರ್ ಆಗ್ಬೇಕಂದ್ರೆ ಸುಮಾರು 10ರಿಂದ 12, 15 ದಿನ ಆದ್ರೂ ಬೇಕಂತ ಸಚಿವ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಖುದ್ದಾಗಿ ಹೇಳಿರ್ತಕ್ಕಂಥದ್ದು. ಸೊ ಈಗಾಗಲೇ ಪೆಂಡಿಂಗ್ ಉಳಿದಿರ್ತಕ್ಕಂಥದ್ದು 31ನೇ ಕಂತು ಏಪ್ರಿಲ್, 32ನೇ ಕಂತಿನ ಮೇ, 33 ಜೂನ್, ಈ 3 ತಿಂಗಳನ್ನ ಪೆಂಡಿಂಗ್ ಉಳಿದಿದೆ. ಜೊತೆಗೆ ಜುಲೈ ತಿಂಗಳು ಕೂಡ ಮುಗಿಲಿಕ್ಕೆ ಬರ್ತಾ ಇದೆ. ಸೊ ಹೀಗಾಗಿ 34 ಜುಲೈ ತಿಂಗಳ ಹಣವು ಕೂಡ ನಾವು ಪೆಂಡಿಂಗ್ ಅಂತ ಕನ್ಸಿಡರ್ ಮಾಡ್ಬೇಕಾಗತ್ತೆ. ಅದರಲ್ಲಿ ಈಗ 2 ತಿಂಗಳ ಹಣವನ್ನ ಕ್ಲಿಯರ್ ಮಾಡ್ಲಿಕ್ಕೆ ಸರ್ಕಾರ ಮುಂದಾಗಿದೆ. ಮೊದಲು ಈ 31ನೇ ಕಂತು ಏಪ್ರಿಲ್ ತಿಂಗಳ ಹಣ ಕ್ಲಿಯರ್ ಆಗ್ಬೇಕು. ತದನಂತರವೇ 32 ಮೇ ತಿಂಗಳ ಹಣ ಬಿಡುಗಡೆ ಆಗತ್ತೆ. ಆದ್ರೆ ಹಣಕಾಸು ಇಲಾಖೆದಿಂದಂತೂ ದುಡ್ಡು ಬಿಡುಗಡೆ ಆಗಿದೆ. ಸೊ ಓಕೆ, ಎಲ್ಲ ಇನ್ಫಾರ್ಮೇಶನ್ ನಿಮ್ ಮುಂದೆ ಇಟ್ಟಿದ್ದೀನಿ. ಏನೇ ಪ್ರಶ್ನೆಗಳು, ಕ್ವಶನ್ಸ್ ಗಳು ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಇನ್ಸ್ಟಾಗ್ರಾಮ್ ಲಿಂಕ್ ಇರುತ್ತೆ, ಅಲ್ಲಿಂದ ನನಗೆ ಮೆಸೇಜ್ ಮಾಡಬಹುದು. ನಾನು ಖಂಡಿತವಾಗ್ಲೂ ರಿಪ್ಲೈ ಕೊಡ್ತೀನಿ. ಈ ಇನ್ಫಾರ್ಮೇಶನ್ ಅನ್ನ ಎಲ್ಲ ಗೃಹಲಕ್ಷ್ಮಿಯರಿಗೆ ಶೇರ್ ಮಾಡಿ, ಅವ್ರಿಗೂ ಕೂಡ ಕ್ಲಿಯರಿಫಿಕೇಶನ್ ಸಿಗ್ಲಿ.